ರಾಮ್ಜಿ ಕಲರ್ಸ್ ಕನ್ನಡ ನೋಡುವ ಪ್ರತಿಯೊಬ್ಬರಿಗೂ ಕೂಡ ರಾಮ್ಜಿ ಯಾರು, ರಾಮ್ಜಿ ಹಿನ್ನೆಲೆ ಏನು ಅನ್ನೋದು ಗೊತ್ತೇ ಇರುತ್ತೆ. ಯಾಕಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದಂಥ ಬಹುತೇಕ ಸೀರಿಯಲ್ಗಳನ್ನು ನಿರ್ದೇಶನ ಮಾಡಿದ್ದು ಇವರೇನೆ. ಹೌದು, ಪುಟ್ಟಗೌರಿ ಮದುವೆಯಿಂದ ಹಿಡಿದು ಈಗ ಬರ್ತಾ ಇರುವಂಥ ರಾಮಾಚಾರಿಯಿಂದ ಹಿಡಿದು ಹಾಗೆಯೇ ನಾಗಿನಿ, ಇದಿಷ್ಟೂ ಸೀರಿಯಲ್ಗಳನ್ನು ಪ್ರಸಾರ ಮಾಡಿದ್ದು ಇವರಿಂದಲೇ. ಅಂದರೆ ಇವರ ಕಥೆಯನ್ನು ಆಧರಿಸಿ ಮಾಡಿದಂತಹ ಸೀರಿಯಲ್ಗಳೇ. ಸೊ ಹೀಗಿರಬೇಕಾದ್ರೆ ಉತ್ತಮ ಕತೆ, ಚಿತ್ರಕಥೆ, ರಾಮ್ಜಿ ಅನ್ನುವಂಥ ನಿಟ್ಟಿನಲ್ಲಿ ರಾಮ್ಜಿ ಸೀರಿಯಲ್ಸ್ ಅಂತ ಅಂದರೆ ಒಂದು ರೀತಿಯಾದಂಥ ಕ್ರೇಜ್ ಇರುತ್ತೆ. ಅದೇ ರೀತಿಯಾಗಿ ಬೃಂದಾವನ ಕೂಡ ಶುರುವಾಗಿತ್ತು. ರಾಮ್ಜಿಗೆ ಇನ್ನೊಂದು ಹೆಸರು ಕೂಡ ಇದೆ. ಅದೇನು ಅಂತಂದರೆ ಸೀರಿಯಲನ್ನು ಬೇಗ ಮುಗಿಸೋದಿಲ್ಲ, ವರ್ಷಾನುಗಟ್ಟಲೆ ಆ ಕಥೆಯನ್ನು ಖಂಡಿತವಾಗಿಯೂ ಎಳೆದೇ ಎಳಿತಾರೆ ಅಂತ. ಯಾಕಂದರೆ ಇವರ ನಿರ್ದೇಶನದಲ್ಲಿ ಬಂದಂಥ ಪುಟ್ಟಗೌರಿ ಮದುವೆ, ರಾಮಾಚಾರಿ, ಹಾಗೆಯೇ ಗೀತಾ, ಇವೆಲ್ಲವೂ ಕೂಡ ಎಷ್ಟೋ ವರ್ಷಗಳ ಕಾಲದಿಂದ ಪ್ರಸಾರ ಆಗ್ತಾ ಇರುವವು ಮತ್ತು ಆಗಿದ್ದವು. ಸೊ ಹಾಗಾಗಿ ರಾಮ್ಜಿ ಕತೆಗೆ ಒಂದು ಭರವಸೆ ಇದ್ದೇ ಇರುತ್ತೆ. ಬೃಂದಾವನ ಶುರುವಾದಾಗಲೂ ಕೂಡ ಅದೇ ಥರದೊಂದು ಜೋಶ್ ಇತ್ತು. ಇಷ್ಟಕ್ಕೊಂದು ಜನ ಕಲಾವಿದರನ್ನು ಹಿಡ್ಕೊಂಡು ಏನು ಹೇಳೋಕೆ ಹೊರಟಿದ್ದಾರೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಇದು ಸಾಧ್ಯನಾ ಅಂತ. ಆದರೆ ರಾಮ್ಜಿ ನಿರ್ದೇಶನ ಅಂದಾಗ ಇದೆಲ್ಲವೂ ಸಾಧ್ಯ ಬಿಡಿ ಅಂತ ಅಂದ್ಕೊಂಡವರು ಕೂಡ ತುಂಬ ಜನ ಇದ್ದರು. ಆದರೆ ದಿಢೀರಂತ ಬೃಂದಾವನ ಸೀರಿಯಲನ್ನು ಮುಗಿಸಲಾಯಿತು. ಯಾಕೆ ಮುಗಿಸಿದ್ರು ಇಷ್ಟು ಸಡನ್ನಾಗಿ ಅನ್ನೋದು ಸಾರ್ವಜನಿಕರಿಗೆ ಇದ್ದಂಥ ಪ್ರಶ್ನೆ ಆಗಿತ್ತು. ಅದಕ್ಕೆ ಕೊನೆಯದಾಗಿ ರಾಮ್ಜಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ಸಡನ್ ಡಿಸಿಷನನ್ನು ಯಾಕೆ ತೆಗೆದುಕೊಳ್ಳಲಾಯಿತು? ಇಷ್ಟರ ಮಟ್ಟಿಗೆ ಈ ಸೀರಿಯಲ್ನಲ್ಲಿ ಪ್ರಿಪ್ರೇಷನ್ ಆಗಿದ್ರೂ ಕೂಡ, ಕಲಾವಿದರು ಇದ್ರೂ ಕೂಡ, ಪ್ರೋಮೋ ಬಂದಿದ್ದರೂ ಕೂಡ ಹೇಳ್ದೆ ಕೇಳ್ದೇ ವೈಂಡ್ ಅಪ್ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ರಾಮ್ಜಿ ಮಾತನಾಡಿದ್ದಾರೆ. ಸೀರಿಯಲ್ ಪ್ರಾರಂಭ ಆದಾಗ ಎಷ್ಟು ಕ್ರೇಜ್ ಇತ್ತೋ, 2-3-4-5 ದಿನಗಳು ಕಳೀತಾ ಇದ್ದ ಹಾಗೆಯೇ ಆ ಕ್ರೇಜ್ ಫುಲ್ ಡೌನ್ ಆಯಿತು. ಅದರ ಜೊತೆಗೆ ಸೀರಿಯಲ್ ತಂಡ ಮಾಡಿಕೊಂಡಿದ್ದಂಥ ಒಂದು ಎಡವಟ್ಟು, ರಾಮ್ಜಿ ತಮ್ಮ ಜೀವನದಲ್ಲಿ ಮಾಡಿಕೊಂಡಂಥ ಮೊದಲ ಎಡವಟ್ಟು ಅಂತಂದರೆ ಸೀರಿಯಲ್ ಶುರುವಾದ ಕೆಲವೇ ದಿನಗಳಲ್ಲಿ ನಾಯಕನ ಬದಲಾವಣೆ ಆಗಿತ್ತು. ಅಲ್ಲಿಂದ ಈ ಸೀರಿಯಲ್ಗೆ ಡ್ಯಾಮೇಜ್ ಶುರುವಾಯಿತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ಈ ಸೀರಿಯಲ್ ಮುಗಿಸೋದಕ್ಕೆ ವರುಣ್ ಕಾರಣ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹೌದು, ಸೀರಿಯಲ್ ಪ್ರಾರಂಭ ಆದಂಥ ಕೆಲವೇ ದಿನಗಳಲ್ಲಿ ನಾಯಕನನ್ನು ಬದಲು ಮಾಡಲಾಯಿತು. ಮೊದಲಿಗೆ ವಿಶ್ವನಾಥ್ ಇದ್ದರು, ಆ ನಂತರ ಆ ಜಾಗಕ್ಕೆ ವರುಣ್ ಬಂದರು. ವಿಶ್ವನಾಥ್ ಎಲ್ರಿಗೂ ಗೊತ್ತಿದ್ದಂಥ ಹುಡುಗ. ಯಾಕಂದರೆ ಅನೇಕ ರಿಯಾಲಿಟಿ ಶೋಗಳಲ್ಲಿ, ಸರಿಗಮಪ, ಬಿಗ್ ಬಾಸ್, ಅನೇಕ ರಿಯಾಲಿಟಿ ಶೋಗಳಲ್ಲಿ ಇದ್ದರು. ನೋಡೋದಕ್ಕೂ ಕೂಡ ಮುದ್ದಾಗಿ ಇದ್ದರು, ಚೆನ್ನಾಗೇ ಇದ್ದರು. ಆದರೆ ರಾತ್ರೋರಾತ್ರಿ ಹೀರೋ ಬದಲಾಗ್ತಾರೆ, ಪ್ರೋಮೋನೇ ಚೇಂಜ್ ಆಗುತ್ತೆ. ಆ ವಿಶ್ವನಾಥ್ ಅವರ ಜಾಗಕ್ಕೆ ವರುಣ್ ಬಂದು ಕೂರ್ತಾರೆ. ವರುಣ್ನ ನೋಡಿ ತುಂಬ ಜನಕ್ಕೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ 2. ಒಂದು, ವರುಣ್ ಜೀವನದಲ್ಲಿ ಆದಂಥ ವೈಯಕ್ತಿಕವಾದಂಥ ಘಟನೆಗಳು. ಒಂದು ಹುಡುಗಿಯನ್ನು ಎಷ್ಟೋ ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಫೋಟೋಸು ವೀಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿ ದೊಡ್ಡ ಸೆಲೆಬ್ರಿಟಿ ಕಪಲ್ಸ್ ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಅದಾದಮೇಲೆ ಆ ಹುಡುಗಿಗೆ ಕೈ ಕೊಟ್ಟಿದ್ದು. ಇನ್ನೊಂದು, ಇವನಿಗೆ ಆ್ಯಕ್ಟಿಂಗ್ ಬರಲ್ಲ ಅನ್ನೋದು. ಹೌದು, ಬೆಳೀತಿದ್ದಾರೆ, ಬೆಳೆಸಬೇಕು. ಆದರೆ ಇವನಿಗಿಂತ ಚೆನ್ನಾಗಿದ್ದಂಥ ಪ್ರತಿಭೆಗಳು ಅದು ಎಷ್ಟೋ ಜನ ಇದ್ರೂ ಕೂಡ ಅವರಿಗೆ ಅವಕಾಶ ಸಿಗದೆ ರಾತ್ರೋರಾತ್ರಿ ಈತನಿಗೆ, ಅದು ವಿಶ್ವನಾಥ್ನನ್ನು ಸೈಡಿಗೆ ಕಳಿಸಿ ಈತನಿಗೆ ಅವಕಾಶ ಕೊಟ್ಟಿದ್ದು. ಇದು ಸೀರಿಯಲ್ಗೆ ಆದಂಥ ಒಂದು ದೊಡ್ಡ ಡ್ಯಾಮೇಜ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ವಿಚಾರದ ಬಗ್ಗೆ ಕೂಡ ರಾಮ್ಜಿ ಮಾತನಾಡಿದ್ದಾರೆ. ನಾನು ಯಾವತ್ತೂ ಕೂಡ ಯಾವುದೇ ಕಲಾವಿದರನ್ನು ಸಡನ್ನಾಗಿ ತೆಗೆದುಕೊಳ್ಳೋದು ಇಲ್ಲ ಅಥವಾ ಚೇಂಜು ಮಾಡೋದಿಲ್ಲ. ಪಾತ್ರಗಳ ಆಯ್ಕೆ ಮಾಡುವಾಗ ತುಂಬಾ ಆಳಕ್ಕೆ ಹೋಗಿ ಆಯ್ಕೆ ಮಾಡ್ತೀನಿ. ಆದರೆ ವಿಶ್ವನಾಥ್ ವಿಚಾರದಲ್ಲಿ ಆಗಿದ್ದು ಮಾತ್ರ ಬೇರೆ. ಅವರನ್ನು ಆಯ್ಕೆ ಮಾಡಿದಾಗ ಅವರು ದಪ್ಪ ಆಯಿತು, ಆನಂತರ ಅವರ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಕಂಟಿನ್ಯೂಸ್ ಆಗಿ ನಾವು ಶೂಟಿಂಗನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಆ ಶೂಟಿಂಗ್ ಟೈಮ್ನಲ್ಲಿ 1 ವಾರದಲ್ಲಿಯೇ ವಿಶ್ವನಾಥ್ ತುಂಬ ವೆಯ್ಟ್ ಲಾಸ್ ಆಗ್ತಾರೆ. ಮದುವೆ ಗಂಡಿನ ಥರ ಅವರನ್ನು ತೋರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾವುದೋ ಬಾಲ್ಯ ವಿವಾಹ ಅಥವಾ ಚಿಕ್ಕ ಹುಡುಗ ಅಂತ ಅನ್ಸೋಕ್ಕೆ ಶುರುವಾಗ್ತಾರೆ. ಆ ಕಾರಣಕ್ಕಾಗಿ ನಾವು ಸಡನ್ನಾಗಿ ಈ ಡಿಸಿಷನನ್ನು ತೆಗೆದುಕೊಂಡ್ವಿ. ಆಗ ವರುಣ್ ರಾತ್ರೋರಾತ್ರಿ ಅರ್ಜೆಂಟಲ್ಲಿ ಎಮರ್ಜೆನ್ಸಿಯಲ್ಲಿ ನಾಯಕನಾಗಿತ್ತು ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಸೀರಿಯಲ್ ಇಷ್ಟು ಬೇಗ ಮುಗಿಸೋದಕ್ಕೆ ಕಾರಣಕ್ಕೇನು, ಇದಕ್ಕೆ ವರುಣ್ ಕಾರಣನ ಅನ್ನುವಂಥ ಪ್ರಶ್ನೆಗೆ ಅವ್ರ ಉತ್ತರ ಹೀಗಿತ್ತು.
ಈ ಕತೆ ತುಂಬ ಅದ್ಭುತವಾದಂಥ ಕತೆ. ಎಲ್ಲ ಕತೆಗಳು ಹೇಗೆ ನನ್ನ ಹತ್ರ ಇದ್ದೋ ಅಥವಾ ಹೇಗೆ ಅದು ವೈಂಡ್ ಅಪ್ ಆಯಿತೋ ಇದು ಕೂಡ ಹಾಗೆ ಆಗತ್ತೆ, ಆಗಬೇಕು ಅನ್ನೋದು ಇತ್ತು. 1000 ಸಂಚಿಕೆಗಳನ್ನು ಪ್ರಸಾರ ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಮೊದಲೇ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ನಮ್ಮ ಹೋಮ್‌ವರ್ಕ್ ಕೂಡ ತುಂಬಾ ಇತ್ತು. ಇದೆಲ್ಲ ಯೋಚನೆ ಮಾಡಿಯೇ ಅಷ್ಟು ಕಲಾವಿದರನ್ನು ಒಪ್ಪಿಸಿಕೊಂಡು, ಒಗ್ಗೂಡಿಸಿಕೊಂಡು ಒಂದು ಶೂಟಿಂಗ್ ಮಾಡಬೇಕು, ಒಂದು ಸೀರಿಯಲ್ ಪ್ರಸಾರ ಮಾಡಬೇಕು ಅಂತಲೇ ಪ್ಲ್ಯಾನನ್ನು ಮಾಡಿಕೊಂಡಿದ್ದಿದ್ದು. ಆದರೆ ಹೋಗ್ತಾ ಹೋಗ್ತಾ ನನಗೆ ತುಂಬ ಕಷ್ಟ ಆಗೋದಕ್ಕೆ ಶುರುವಾಯಿತು. ಟೆಕ್ನಿಕಲಿ ತುಂಬ ಪ್ರಾಬ್ಲಮ್ಸ್ಗಳು ಆಯಿತು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಹೌದು, ಅಷ್ಟೂ ಜನ ಕಲಾವಿದರನ್ನು ತೋರಿಸ್ಬೇಕು. ಯಾವಾಗ ತೋರಿಸ್ತಾರೆ, ಹೇಗೆ ತೋರಿಸ್ತಾರೆ, ಅದ್ರ ಜೊತೆ ಕಥೆನೂ ಸಾಗಬೇಕು. ಇಲ್ಲಿ ಪ್ರಮುಖವಾಗಿ ಕತೆ ನಡೆದಿದ್ದು ಹೀರೋ, ಹೀರೋಯಿನ್ ಮತ್ತು ಆಕೆಯ ಲವ್ವರ್, ಆತನ ಲವ್ವರ್, ಅದರ ಜೊತೆಗೆ ಇನ್ನೊಂದು 4 ಪಾತ್ರಗಳು. ಅದನ್ನು ಹೊರತುಪಡಿಸಿ ಇನ್ನುಳಿದಂಥ ಪಾತ್ರಗಳಿಗೆ ಇಲ್ಲಿ ಎಲ್ಲಿ ಅವಕಾಶ ಇದೆ? ಪ್ರೋಮೋ ಹೋಗಿದ್ದೊಂದು, ಬಂದಿದ್ದೊಂದು. ಟೆಕ್ನಿಕಲಿ ಅಷ್ಟೂ ಜನರನ್ನು ಒಗ್ಗೂಡಿಸ್ಕೊಳ್ಳೋದು ಕಷ್ಟ ಆಯಿತು. ಕಾರಣ ಅದರಲ್ಲಿದ್ದಂಥ ಸೀರಿಯಲ್ನಲ್ಲಿದ್ದಂಥ ಕಲಾವಿದರು ಬೇರೆ ಬೇರೆ ಸೀರಿಯಲ್ಗಳಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಇಲ್ಲಿ ಯಾವತ್ತೋ ಒಂದಿನ ಶೂಟಿಂಗಿಗೆ ಬರೋದಕ್ಕೂ, ರೆಗ್ಯುಲರ್ ಆಗಿ ನಮಗೆಲ್ಲೋ ಒಂದು ಕಡೆ ಸಂಬಳ ಸಿಗ್ತಾ ಇದೆ ಅಂತ ಅಲ್ಲಿಗೆ ಹೋಗೋದಕ್ಕೂ ವ್ಯತ್ಯಾಸ ಇದೆ. ಒಂದು ಡೇಟಿಗೆ ಎಲ್ಲರೂ ಬರೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದರೆ ಒಂದೇ ಯಾವುದೋ ವಾರದಲ್ಲಿ ಒಂದು ದಿನ ಶೂಟಿಂಗಿಗೆ ಎಲ್ಲರೂ ಬಂದು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದೆಲ್ಲವೂ ಕೂಡ ಟೆಕ್ನಿಕಲ್ ಇಶ್ಯೂ ಆಗ್ತಾ ಬಂತು. ಹೋಗ್ತಾ ಹೋಗ್ತಾ ನನಗೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತು. ಬೇಗ ಮುಗಿಸ್ಬಿಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. 3 ವಾರಕ್ಕೆ ವೈಂಡ್ ಅಪ್ ಮಾಡಬೇಕಾಗಿತ್ತು. ಆದರೆ ಇಷ್ಟು ಬೇಗ ಮುಗಿಸಿದ್ರೆ ಸರಿ ಹೋಗಲ್ಲ ಅಂತ ಈಗ ಮುಗಿಸಿದ್ವಿ ಅಂತ ಕೊನೆಯದಾಗಿ ಮುಗಿಸಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ.